50 ವರ್ಷಗಳ ಸುದೀರ್ಘ ವಕೀಲ ವೃತ್ತಿ ಪೂರೈಸಿದ ಆರ್ಎನ್ ಸಿದ್ಧಾಂತಿ ಶೇರ್ಬಾ ಪಟ್ಟಣದ ಗಣ್ಯರಿಂದ ಸನ್ಮಾನ. ಅಥಣಿ ಪಟ್ಟಣದ ಸುಪುತ್ರರಾದ ಆರ್ಎನ್ ಸಿದ್ಧಾಂತಿಯವರು 1973ರಲ್ಲಿ ತಂದೆಯವರಾದ ಹಿರಿಯ ನ್ಯಾಯವಾದಿ ಎನ್.ವಿ. ಸಿದ್ಧಾಂತಿ ಇವರ ಮಾರ್ಗದರ್ಶನದಲ್ಲಿ ತಮ್ಮ ವಕೀಲ ವೃತ್ತಿ ಆರಂಭಿಸಿ 50 ವರ್ಷಗಳನ್ನು ಪೂರೈಸಿದ್ದು, ಅವರಿಗೆ ಶೇರ್ಬಾ ಪಟ್ಟಣದ ಗಣ್ಯರು ಸನ್ಮಾನಿಸಿ ಗೌರವಿಸಿದ್ದಾರೆ. ಹಿರಿಯ ನ್ಯಾಯವಾದಿಗಳಾದ ಆರ್ಎನ್ ಸಿದ್ಧಾಂತಿ ಅಥಣಿ ಪಟ್ಟಣದಲ್ಲಿ ಜನ್ಮ ಹೊಂದಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಅಥಣಿಯಲ್ಲಿ ಮುಗಿಸಿ ನಂತರ ಬೆಳಗಾವಿಯಲ್ಲಿ ತಮ್ಮ BA ಡಿಗ್ರಿ ಪದವಿಯನ್ನು ಮುಗಿಸಿದರು. ಆರ್ಎಲ್ ಲಾ ಕಾಲೇಜಿನಲ್ಲಿ ತಮ್ಮ ಕಾನೂನು ಡಿಗ್ರಿಯನ್ನು ಪಡೆದುಕೊಂಡರು. ತಂದೆ ಹಾಗೂ ಖ್ಯಾತ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಎನ್.ವಿ. ಸಿದ್ಧಾಂತಿ ಇವರ ಮಾರ್ಗದರ್ಶನದಲ್ಲಿ ದಿನಾಂಕ 16/8/1973ರಂದು ಅಥಣಿಯಿಂದ ತಮ್ಮ ವಕೀಲ ವೃತ್ತಿ ಆರಂಭಿಸಿದರು. ಅತಿ ಶೀಘ್ರದಲ್ಲಿ ಸ್ವತಂತ್ರವಾಗಿ ತಮ್ಮ ವಕೀಲ ವೃತ್ತಿ ಆರಂಭಿಸಿದರು. ಜೊತೆಗೆ ಕೆಲವು ದಿನಗಳಲ್ಲಿ ಸ್ವತಂತ್ರವಾಗಿ ವೃತ್ತಿ ಆರಂಭಿಸಿದ ಅವರು ಅಲ್ಲಿಂದ ಅಥಣಿಯ ಕೋರ್ಟ್ಗಳಲ್ಲಿ ಸಿವಿಲ್ ಕೇಸ್ಗಳನ್ನು ನಡೆಸುತ್ತಾ ತಮ್ಮ ತಂದೆಯ ಆದರ್ಶಗಳನ್ನು ತಮ್ಮದಾಗಿಸಿಕೊಂಡು 51 ವರ್ಷ ವಕೀಲ ವೃತ್ತಿ ಸೇವೆ ಮಾಡಿದರು. ಶ್ರೀ ಆರ್ಎನ್ ಸಿದ್ಧಾಂತಿ ಹಿರಿಯ ನ್ಯಾಯವಾದಿಗಳು ಅತ್ಯಂತ ಸರಳ, ಸ್ವಚ್ಛ ಮತ್ತು ಸ್ಪಷ್ಟವಾಗಿ ವೃತ್ತಿ ಮಾಡುವ ವಕೀಲರಾಗಿದ್ದು, ಆರಂಭದಿಂದ ಇಲ್ಲಿಯವರೆಗೆ ಸುದೀರ್ಘವಾಗಿ 51 ವರ್ಷ ವಕೀಲ ವೃತ್ತಿ ಮಾಡಿ ಖ್ಯಾತಿ ಪಡೆದಿದ್ದಾರೆ. ಅವರ ಮಗನಾದ ಪ್ರಸಾದ್ ಸಿದ್ಧಾಂತಿ ತಮ್ಮ ತಂದೆಯ ಜೊತೆಗೂಡಿ ಕಳೆದ 5 ವರ್ಷ ವಕೀಲ ವೃತ್ತಿ ಮಾಡುತ್ತಿದ್ದಾರೆ. ಅಲ್ಲದೆ ಧಾರವಾಡದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿಯೂ ವಕೀಲ ಸೇವೆ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಶೇರ್ಬಾ ಪಟ್ಟಣದ ಗಣ್ಯರಾದ SS ಸಮಿತಿ ಅಧ್ಯಕ್ಷರಾದ ವಿನೋದ್ ಬರ್ಗಾಲೆ, ಪಟ್ಟಣದ ಮುಖಂಡರಾದ ಶೀತಲ್ ಮಾಲ್ಗಾಮಿ, ಯಶವಂತ್ ಜಾಧವ್, ವಿನೋದ್ ಕುಡ್ಚಿ ಹಾಗೂ ಇನ್ನಿತರರು ಸೇರಿ ಆರ್ಎನ್ ಸಿದ್ಧಾಂತಿಯವರನ್ನು ಅಥಣಿಯಲ್ಲಿ ಭೇಟಿ ಮಾಡಿ ಅವರ ಸುದೀರ್ಘ ಸೇವೆಗೆ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಅಥಣಿಯಿಂದ ಬಸವರಾಜ್ ತಾರ್ತಾಳೆ.